ಗ್ರೇಟರ್ ಬೆಂಗಳೂರು ಅಥಾರಿಟಿ. ಎಸ್, ಇದನ್ನು ಕೇಳ್ತಾನೇ ಇದ್ದೀವಿ. ಯಾವಾಗ್ರಿ ಎಲೆಕ್ಷನ್ನು? ಈಗಾಗತ್ತೆ, ಆಗಾಗತ್ತೆ, ಜುಲೈಯಲ್ಲಾಗತ್ತೆ, ಆಗಸ್ಟಲ್ಲಾಗತ್ತೆ, ಸೆಪ್ಟೆಂಬರಲ್ಲಾಗತ್ತೆ, ಹೀಗೆ ಮುಹೂರ್ತಗಳು ನಿಗದಿ ಆಗ್ತಾನೇ ಇದ್ದಾವೆ. ಸುಪ್ರೀಂ ಕೋರ್ಟ್ ಚಾಟಿ ಕೂಡ ಬೀಸಿದೆ. ಎಸ್, ಇದಕ್ಕೆ ಪೂರಕವಾದಂಥ GBA ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಸುದ್ದಿ ಇಲ್ಲಿದೆ. GBA ಚುನಾವಣೆಗೆ ಮುಹೂರ್ತ ಈಗಾಗಲೇ ನಿಗದಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಡಿಸೆಂಬರ್ 31ರೊಳಗೆ GBA ಚುನಾವಣೆ ಮಾಡಲೇಬೇಕು ಅನ್ನುವ ಕಟ್ಟುನಿಟ್ಟಾದ ಆದೇಶ ಹೊರಡಿಸಲಾಗಿದೆ. GBA ಚುನಾವಣೆ ಮಾಡಲಿಕ್ಕೆ ಡೆಡ್ಲೈನ್ ಎಷ್ಟು ಹೇಳಿ? ಡಿಸೆಂಬರ್ 31. ರಾಜ್ಯ ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದೆ. ಫೈನಲ್ ವಾರ್ನಿಂಗ್ ನೀಡಿದೆ ಸುಪ್ರೀಂ ಕೋರ್ಟ್. ಸರ್ಕಾರದ ಮನವಿಗೆ ಸ್ಪಂದಿಸುತ್ತಲೇ ಸುಪ್ರೀಂ ಈ ಒಂದು ವಾರ್ನಿಂಗ್ ಕೊಟ್ಟಿದೆ. ಅಂದರೆ ಇಲ್ಲಿ ಸ್ಪಂದಿಸಿರೋದು ನಿಜ. ಇದೇ ಲಾಸ್ಟ್ ಚಾನ್ಸ್, ಮತ್ತೆ ಮುಂದೂಡಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ಇಲ್ಲಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರಕ್ಕೆ ನಿಜ, ಯಾಕಂತ ಹೇಳಿದ್ರೆ ಬಹಳಷ್ಟು ವರ್ಷಗಳಿಂದ ಚುನಾವಣೆನೇ ಆಗಿಲ್ಲ ರೀ. ಮುಂಚೆ BBMP ಅಂತಿತ್ತು, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ. DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಏನಾದರೂ ಈ ಚುನಾವಣೆ ಆಗುತ್ತಾ ಅನ್ನುವ ಒಂದು ಚರ್ಚೆ ಕೂಡ ಇತ್ತು. ಆದರೆ ಅದೆಲ್ಲ ಮ್ಯಾಟ್ರು. ಈಗ 5 ಪಾಲಿಕೆಗಳಿಗೆ ಚುನಾವಣೆ ನಡಿಬೇಕಾಗಿದೆ ರೀ. ಮುಂಚೆ ಆದರೆ ಯಾವುದು ಬೆಂಗಳೂರು ಒಂದೇ ಅಂತ ಆಗ್ಬಿಡೋದು, ಆದರೆ ಈಗ ಹಂಗಿಲ್ಲ. 5 ಪಾಲಿಕೆಗಳಿಗೆ ಇಲ್ಲಿ ಚುನಾವಣೆ ನಡಿಬೇಕಾಗಿದೆ ಅಲ್ವೇ? ಅಂದರೆ 5 ಮೇಯರ್ಗಳಾಗಬೇಕಾಗಿದೆ. ಸುಮ್ಮನೆ ಎಲ್ಲಿ ಕೂತ್ಕೊಳ್ಳೋದು, ಎಲ್ಲಿ ಆಡಳಿತ ನಡೆಸೋದು? ಅದಕ್ಕೊಂದು ಕಚೇರಿ, ಕಟ್ಟಡ ಅಂತ ಬೇಕಲ್ಲ. ಇನ್ಫ್ರಾಸ್ಟ್ರಕ್ಚರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆದರೆ ಈಸ್ ದಟ್ ಓನ್ಲಿ ದ ರೀಸನ್? ಗೊತ್ತಿಲ್ಲ. ರಾಜಕಾರಣ ಬಹಳ ವಿಭಿನ್ನ ಆಯಾಮಗಳಿಂದ ಕೂಡಿರುತ್ತೆ. ಈಗ ಸದ್ಯದ ಪಲ್ಸ್ನೂ ಕೂಡ ಆಡಳಿತ ಪಕ್ಷ ನೋಡ್ತಾ ಇರುತ್ತೆ. ನಾವು ಗೆಲ್ತೀವ, ಸೋಲ್ತೀವ, ಏನಾಗ್ಬೋದು, ಏನು ಕತೆ? ಒಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಹಿಂದೇಟು ಹಾಕ್ಕೊಂಡೇ ಬಂದಿದೆ. ಆ ಹಿಂದೇಟಿಗೆ ಕಾರಣ ಏನು, ಎತ್ತ, ಈಗೇನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಹಂತದಲ್ಲಿ ಅದಕ್ಕೆ ಮತ್ತಷ್ಟು ಮಾಹಿತಿ ಕೂಡ ನಮ್ಮ ಡೆಸ್ಕಿಂದ ಸಿಗುತ್ತೆ. ಅದಕ್ಕೆ ಮುಂಚಿತವಾಗಿ ಇದಕ್ಕೆ ಮತ್ತಷ್ಟು ಪೂರಕವಾದ ಮಾಹಿತಿ. GBA ಚುನಾವಣೆ ವಿಳಂಬಕ್ಕೆ ಕಾರಣ ಕೊಟ್ಟಿದೆ ಸರ್ಕಾರ. ಎಸ್, ವಾಟ್ ಈಸ್ ದ ರೀಸನ್? ಸರ್ಕಾರ ಕೊಟ್ಟಿರೋ ಕಾರಣ ಏನು, ವಾಸ್ತವ ಏನು ಅನ್ನೋದನ್ನ ಆಮೇಲೆ ವಿಶ್ಲೇಷಣೆ ಮಾಡೋಣ. GBA ಚುನಾವಣೆ ವಿಳಂಬಕ್ಕೆ ಕಾರಣ ಕೊಟ್ಟಿದೆ ಸರ್ಕಾರ. SIR ಕಾರಣದಿಂದ ಚುನಾವಣೆ ವಿಳಂಬ ಅಂತ ರಾಜ್ಯ ಹೇಳ್ತಾ ಇದೆ. ಎಸ್, ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಈ ವಾದವನ್ನು ಮಂಡಿಸಲಿದ್ದಾರೆ. ನವೆಂಬರ್ನಲ್ಲಿ SIR ಪ್ರಕ್ರಿಯೆ ಮುಗಿಯಲಿದೆ. ನವೆಂಬರ್ ಆಗತ್ರಿ. ಇಲ್ಲಿ ವೋಟರ್ ID ಇಲ್ಲದೆ, ಗೊತ್ತು ಗುರಿ ಇಲ್ಲದೆ ಚುನಾವಣೆ ನಡೆಸೋಕ್ಕಾಗತ್ತಾ? ಮತ್ತೆ ಕಾರಣ ನೀಡಿ ಚುನಾವಣೆ ಮುಂದೂಡಿಕೆ ಕೇಳಬೇಡಿ, ಮತ್ತೊಮ್ಮೆ ನೆಪ ಹೇಳಬೇಡಿ ಅಂತ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಈಗ ವಾರ್ನ್ ಕೂಡ ಮಾಡಿದೆ. ಈಗಾಗಲೇ ನಾನು ಆ ವಿಚಾರವನ್ನು ನಿಮಗೆ ತಿಳಿಸಿದೆ. ಎಸ್, ನೋಡಿ, ಅದೊಂದೇ ರೀಸನ್ನ ಅನ್ನೋದು ಮತ್ತೊಂದು ಪ್ರಮುಖ ಅಂಶ. ಈಗ ಹೇಳಿದ ತಕ್ಷಣ ಸುಮ್ಮನೆ ಆಗ್ಬಿಡ್ಬೇಕಾ? ಇದಕ್ಕೆ ಪ್ರಶ್ನೆಗಳು ಉದ್ಭವಿಸೋದಿಲ್ವಾ? ಹಿರಿಯ ವಕೀಲರು ಹೇಳ್ತಾ ಇದ್ದಾರಲ್ರಿ ರಾಜ್ಯ ಸರ್ಕಾರದ ಪರವಾಗಿ, ಕಪಿಲ್ ಸಿಬಲ್, ಅದರಲ್ಲೇನು ತಪ್ಪಿದೆ? ಕರೆಕ್ಟು. ಈಗ SIR ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳಿದ್ದಾವೆ ಅಲ್ವಾ? ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಸಮಗ್ರ ವಿಶೇಷ ಪರಿಷ್ಕರಣೆ ಅಂತ. ಹೀಗಾಗಿ ಅಲ್ಲಿ ಅರ್ಹರಿಗೆ ಮಾತ್ರ ವೋಟರ್ ID ಸಿಗಬೇಕಲ್ವಾ? ಅಥವಾ ಡೂಪ್ಲಿಕೇಟ್ಸ್ ಆಗುವಂಥದ್ದು ಇರ್ಬೋದು, ಹೆಸರು ತಿದ್ದುಪಡಿ ಆಗಿರೋದಿರ್ಬೋದು, 3-4 ಕಡೆ ಏನಾದರೂ ಒಂದಕ್ಕಿಂತ ಹೆಚ್ಚು ವೋಟರ್ IDಗಳೇನಾದರೂ ಇದ್ದಾವ, ಅಥವಾ ಮತಗಳ್ಳತನ ಆಗೋ ನಿಟ್ಟಿನಲ್ಲಿ ಏನಾದರೂ ಪ್ಲ್ಯಾನ್ ನಡೀತಾ ಇದೆ, ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದು ಪರಿಷ್ಕರಣೆ ನಡೀತಾ ಇದೆ. ಆ ಪರಿಷ್ಕರಣೆಯ ಪ್ರಕ್ರಿಯೆ ಮುಗಿಯೋದು ನವೆಂಬರ್ ಆಗತ್ತೆ. ಏನು ಬೇಗ ಮುಗಿದ್ಬಿಡುತ್ತಾ? ಹೆಂಗ್ರಿ ಎಲೆಕ್ಷನ್ ಮಾಡೋಣ ಅನ್ನೋದು ರಾಜ್ಯ ಸರ್ಕಾರದ ಮೇಲ್ನೋಟದ ವಾದ. ಆದರೆ ವಾಟ್ ಈಸ್ ದ ಇನ್ಸೈಡ್ ಸ್ಟೋರಿ ಅನ್ನೋದನ್ನು ನಾವು ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅರುಣ್, GBA ಎಲೆಕ್ಷನ್ ಅನ್ನುವ ವಿಚಾರ ಅಂತ ಬಂದರೆ ಸಿಕ್ಕಾಪಟ್ಟೆ ಗೊಂದಲ, ಗೋಜಲು, ಮರೀಚಿಕೆ ಎಲ್ಲವನ್ನೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಕಪಿಲ್ ಸಿಬಲ್ ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನವೆಂಬರ್ ಅಷ್ಟೊತ್ತಿಗೆ SIR ಪ್ರಕ್ರಿಯೆ ಮುಗಿಯುತ್ತೆ, ಆಮೇಲೆ ಮಾಡ್ತೀವಿ ಅಂತ. ಆದರೆ ಸುಪ್ರೀಂ ಕೋರ್ಟ್ ಕೂಡ ವಾರ್ನ್ ಮಾಡ್ತಾನೆ ಬಂದಿದೆ. ಯಾವ್ಯಾವ ಕಾರಣಗಳಿಂದ ವಾರ್ನ್ ಮಾಡ್ತಾ ಇದೆ, ಮತ್ತು ಈಗ ವಕೀಲರು ವಾದ ಏನು ಮಂಡಿಸ್ತಾ ಇದ್ದಾರಲ್ಲ ಅದು ಒಂದೇ ರೀಸನ್ನ, ಅಥವಾ ಅದರ ಹೊರತಾಗಿ ಬೇರೆ ಯಾವೆಲ್ಲ ಕಾರಣಗಳು ರಾಜ್ಯ ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದಾವೆ ಅನ್ನುವ ಒಂದು ಕುತೂಹಲ ಸಹಜವಾಗೇ ಇದೆ. ಎಸ್, ಕುಡ್ ಯು ಗೋ ಹೆಡ್ ಆನ್ ದಿಸ್?
ಎಸ್ ಅರಗೋಸ್ತದೆ ಏನು ಇವತ್ತು ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಾಜ್ಯ ಸರ್ಕಾರ ಅಂದ್ರೆ GBA ಚುನಾವಣೆಯನ್ನ ನಡೆಸೋದಕ್ಕೆ ಕಷ್ಟ ಸಾಧ್ಯ, ಅದನ್ನ ಮತ್ತೆ ಕಾಲಾವಕಾಶ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು 2ನೇ ಬಾರಿಗೆ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕಿತ್ತು. ಈ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠ ಜಸ್ಟಿಸ್ ಸೂರ್ಯಕಾಂತ್ ಪೀಠದಲ್ಲಿ ನಡೆಯಿತು. ಈ ವೇಳೆ ರಾಜ್ಯ ಸರ್ಕಾರದ ಪರವಾಗಿ ಏನು ಕಪಿಲ್ ಸಿಬಲ್ ಅವರು ಹಾಜರಾಗಿದ್ರು. ಯಾಕಂದ್ರೆ ರಾಜ್ಯದಲ್ಲಿ ಇದೀಗ ಒಂದು SIR ನಡೀತಾ ಇದೆ, ಹಾಗಾಗಿ ಆ ಸಿಬ್ಬಂದಿಗಳ ಕೊರತೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಆಡಳಿತಾತ್ಮಕ ಕೊರತೆನೂ ಸಹ ಎದ್ದು ಕಾಣ್ತಾ ಇದೆ. ಹಾಗಾಗಿ ನಮ್ಗೆ ಇನ್ನಷ್ಟು 4 ತಿಂಗಳ ಕಾಲ ಕಾಲಾವಕಾಶವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ವಾದವನ್ನ ಮಾಡಿದ್ರು. ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಅರ್ಜಿದಾರರ ಪರವಾಗಿ ಯಾರು BBMP BBMP ಚುನಾವಣೆ ನಡೀಬೇಕಂತ ಹೇಳ್ಬಿಟ್ಟು ಅರ್ಜಿಯನ್ನ ಹಾಕಿದ್ರು ಶಿವರಾಜ್ ಮಾಜಿ ಕಾರ್ಪೊರೇಟರ್, ಅವರ ಪರವಾಗಿ ವಕೀಲರು ಸಹ ಒಂದು ವಾದವನ್ನ ಮಾಡಿದ್ರು. ಅಂದ್ರೆ ಈ ಒಂದು SIR ಪ್ರಕ್ರಿಯೆಯಲ್ಲಿ ಏನು ಭಾಗಿಯಾಗಿರುವಂತದ್ದು ರಾಜ್ಯ ಸರ್ಕಾರದ ಅಂದ್ರೆ ಚುನಾವಣಾ ಆಯೋಗದ ಯಾವುದೇ ಅಧಿಕಾರಿಗಳು ಸಿಬ್ಬಂದಿಗಳು ಆಗಿಲ್ಲ. ಮತ್ತೆ ಅದ್ರ ಜೊತೆಗೆ ಏನಂದ್ರೆ ರಾಜ್ಯ ಸರ್ಕಾರದ ಪರವಾಗಿ ಏನು ಯಾರು ನಡೀತಾ ಇದೆ SIR ನಡೀತಾ ಇದೆ, ಸೊ ಹಾಗಾಗಿ ಎಲ್ಲರೂ ಸಹ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ನಾವು ಸಹ ಇದಕ್ಕೆ ಒಂದು ಮನ್ನಣೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಹ ವಾದವನ್ನ ಮಾಡಿದ್ರು. ಹಾಗಾಗಿ 4 ತಿಂಗಳ ಒಳಗೆ ಮತ್ತೆ BBMP ಅಂದ್ರೆ GBA ಎಲೆಕ್ಷನ್ ಏನು ರಾಜ್ಯ ಸರ್ಕಾರ ನಡೆಸುತ್ತಾ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಇವತ್ತು ಒಂದು ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಮತ್ತೆ ಈ ರೀತಿಯಾಗಿ ನೀವು ಏನೋ ಬೇರೆ ಕಾರಣಗಳನ್ನ ಇಟ್ಕೊಂಡು ಚುನಾವಣೆ ಮುಂದೂಡಿ ಅಂತ ಏನಾದ್ರು ಬಂದ್ರೆ ನಾವು ಈ ಒಂದು ಅಪ್ಲಿಕೇಶನ್ ಗಳನ್ನ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಯಾರು ರಾಜ್ಯ ಸರ್ಕಾರದ ಪರವಾಗಿ ಹಾಜರಾಗಿದ್ದಂತ ಕಪಿಲ್ ಸಿಬಲ್ಗೆ ಅವರು ಸಹ ಹೇಳಿದ್ರು. ಅದ್ರ ಜೊತೆಗೆ ಏನಂದ್ರೆ ಕಪಿಲ್ ಸಿಬಲ್ ಅವರು ಸಹ ಒಂದು ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟರು. ಮತ್ತೆ ನಾನೇನಾದ್ರು ಕಾಲಾವಕಾಶನ ಕೇಳ್ಕೊ ಬಂದ್ರೆ ನಾನು ಈ ರೀತಿ ನಿಮ್ಮ ಮುಂದೆ ಬಂದು ವಾದವನ್ನು ಸಹ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಹ ಒಂದು ಕೋರ್ಟ್ಗೆ ಒಂದು ಮೌಖಿಕವಾಗಿ ಹೇಳಿರುವಂತದ್ದು ರಾಘವ್ ಸೂರ್ಯ. ಜೊತೆಗೆ ಏನಂದ್ರೆ ಈಗ ಇರುವಂತದ್ದು ಪ್ರಶ್ನೆ ಅಂದ್ರೆ ರಾಜ್ಯ ಸರ್ಕಾರ ಏನು ಡಿಸೆಂಬರ್ 31 ಒಳಗಡೆ ಏನು ಎಲೆಕ್ಷನ್ ಅನ್ನ ನಡೆಸುತ್ತಾ ಅಥವಾ ಮತ್ತೆ ಏನಾದ್ರು ಏನು ಸಮಯಾವಕಾಶವನ್ನ ಕೇಳುತ್ತಾ ಅನ್ನೋದು ಸಹ ಸದ್ಯಕ್ಕೆ ಇರುವಂತದ್ದು ಗೊತ್ತಲ್ಲ. ಆದ್ರೆ ರಾಜ್ಯದಲ್ಲಿ ಸದ್ಯಕ್ಕೆ ಏನು SIR ಪ್ರಕ್ರಿಯೆ ನಡೀತಾ ಇದೆ, ಹಾಗಾಗಿ ಸಿಬ್ಬಂದಿಗಳು ಇರುವಂತದ್ದು ಮತ್ತೆ ಆಡಳಿತಾತ್ಮಕ ದೃಷ್ಟಿ ಇರುವಂತದ್ದು ಕೆಲವೊಂದಷ್ಟು ಮಾನದಂಡಗಳು ಮತ್ತು ಕೆಲವೊಂದಷ್ಟು ಕಾರಣಗಳನ್ನ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿತ್ತಂತ. ಆದ್ರೆ ಸುಪ್ರೀಂ ಕೋರ್ಟ್ ಸಹ ಇವತ್ತು ಕೆಲವೊಂದಷ್ಟು ರಾಜ್ಯ ಸರ್ಕಾರ ಕೊಟ್ಟಂತ ಕಾರಣಗಳನ್ನ ಸಹ ಪರಿಶೀಲನೆ ಮಾಡಿ ಅಂತೇಳಿ ಪರಿಶೀಲನೆ ಮಾಡಿದ ನಂತರ ಈಗ ಒಂದು ಮತ್ತೆ ಡಿಸೆಂಬರ್ 31 ಒಳಗೆ ಡೆಡ್ ಲೈನ್ ಅನ್ನ ಕೊಟ್ಟಿ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ರಾಘವ್ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಅರುಣ್. ಎಸ್, ದಿಸ್ ಇಸ್ ದ ಮ್ಯಾಟರ್ ರಿಗಾರ್ಡಿಂಗ್ GBA ಎಲೆಕ್ಷನ್. ಇಷ್ಟೇ. ಏನು ವಾಟ್ ಈಸ್ ದ ಸಮರಿ ಆಫ್ ದಟ್ ನ್ಯೂಸ್ ಅಂತ ಹೇಳಿದರೆ, ಸುಪ್ರೀಂ ಕೋರ್ಟ್ ಖಡಕ್ ಆದೇಶವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ನೋಡ್ರಿ, ಡಿಸೆಂಬರ್ ಒಳಗಡೆ GBA ಚುನಾವಣೆ ಮಾಡಲೇಬೇಕು. ಏನು ಎಷ್ಟು ದಿವಸ ಅಂತ ಚುನಾವಣೆ ನಡೆಸ್ದಂಗೆ ಇರ್ತೀರಿ? ಎಷ್ಟು ವರ್ಷಗಳಾಗಿದ್ದಾವೆ ಅಲ್ವಾ? ಏನು ನಿಮ್ದು ಹಕ್ಕಿಕತ್ತು? ಏನು ಕಂಟ್ರೋಲ್ ತಪ್ಪೋಗ್ಬಿಡುತ್ತಾ ಅಂತನಾ? ಏನು ಮ್ಯಾಟ್ರು ಅನ್ನುವ ಒಂದು ಇನ್ಸೈಡ್ ಮೆಸೇಜ್ ಕೂಡ ಕೊಟ್ಟಂಗಿದೆ. ಅದೆಲ್ಲ ಗೊತ್ತಿಲ್ಲ, ಏನು ಕಾರಣ ಹೇಳೋಂಗಿಲ್ಲ. ಎಷ್ಟು ಸರಿ ಅಂತ ಮುಂದೂಡ್ತೀರಾ? ಡಿಸೆಂಬರ್ 31 ಒಳಗಡೆ ಚುನಾವಣೆ ಆಗಬೇಕು ಅನ್ನೋದು ಖಡಕ್ ವಾರ್ನಿಂಗ್ ಫ್ರಮ್ ದ ಸುಪ್ರೀಂ ಕೋರ್ಟ್. ಓಕೆ, ಈಗ ಅದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ರೆಡಿ ಆಗಲೇಬೇಕಾದಂಥ ಒಂದು ಅನಿವಾರ್ಯತೆ ಸದ್ಯಕ್ಕಂತೂ ಇದೆ. ಹಾಗಾಗಿ GBA ಎಲೆಕ್ಷನ್ ನಡೀಲೇಬೇಕಾದಂಥ ಒಂದು ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ ಅನ್ನೋದು ಸದ್ಯದ ಸುದ್ದಿ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ.